ಓಂ ಶಾಂತಿ. ಇಂದಿನ ದಿನಾಂಕ 1/6/2025. ಪ್ರಾರ್ಥ ಮುರುಳಿ ಅವ್ಯಕ್ತ ಬಾಪ್ದಾದ ರಿವೈಸ್ 21/10/2005 ಮಧುಬನ. ಸಂಪೂರ್ಣ ಮತ್ತು ಸಂಪನ್ನರಾಗುವ ದಿನಾಂಕವನ್ನು ನಿಗದಿಗೊಳಿಸಿ ಸಮಯ ಪ್ರಮಾಣ ಈಗ ಸದಾ ಸಿದ್ಧರಾಗಿ. ಇಂದು ಬಾಪ್ದಾದ 4 ಕಡೆಯ ಮಕ್ಕಳ 3 ರೂಪವನ್ನು ನೋಡುತ್ತಿದ್ದಾರೆ. ಹೇಗೆ ತಂದೆಯ ವಿಶೇಷ 3 ಸಂಬಂಧ ನೆನಪಿರುತ್ತದೆಯೋ ಹಾಗೆಯೇ ಮಕ್ಕಳದ್ದು ಸಹ 3 ರೂಪವನ್ನು ನೋಡಿ ಸಂತೋಷ ಪಡುತ್ತಿದ್ದಾರೆ. ನಿಮ್ಮ 3 ರೂಪವನ್ನು ತಿಳಿದಿದ್ದೀರಲ್ಲವೇ? ಈ ಸಮಯದಲ್ಲಿ ಎಲ್ಲ ಮಕ್ಕಳು ಬ್ರಾಹ್ಮಣ ರೂಪದಲ್ಲಿ ಇದ್ದೀರಿ ಮತ್ತು ಬ್ರಾಹ್ಮಣರ ಕೊನೆಯ ಹಂತವಾಗಿದೆ. ಬ್ರಾಹ್ಮಣರೇ ಸೂಕ್ಷ್ಮ ದೇವತೆಗಳಾಗಿ ನಂತರ ಸೂಕ್ಷ್ಮ ದೇವತೆಗಳೇ ದೇವತೆಗಳಾಗುತ್ತೀರಿ. ಎಲ್ಲದಕ್ಕಿಂತ ವಿಶೇಷವಾದದ್ದು ವರ್ತಮಾನ ಬ್ರಾಹ್ಮಣ ಜೀವನವಾಗಿದೆ. ಬ್ರಾಹ್ಮಣ ಜೀವನ ಅಮೂಲ್ಯವಾದುದಾಗಿದೆ. ಬ್ರಾಹ್ಮಣ ಜೀವನದ ವಿಶೇಷತೆ ಪವಿತ್ರತೆಯಾಗಿದೆ. ಪವಿತ್ರತೆಯೇ ಬ್ರಾಹ್ಮಣ ಜೀವನದ ಸತ್ಯತೆಯಾಗಿದೆ. ಪವಿತ್ರತೆಯೇ ಬ್ರಾಹ್ಮಣ ಜೀವನದ ವ್ಯಕ್ತಿತ್ವವಾಗಿದೆ. ಪವಿತ್ರತೆಯೇ ಸುಖ ಶಾಂತಿಯ ಜನನಿಯಾಗಿದೆ. ಎಷ್ಟು ಪವಿತ್ರತೆ ಇರುತ್ತದೆಯೋ ಅಷ್ಟು ಸುಖ ಶಾಂತಿ ಜೀವನದಲ್ಲಿ ಸ್ವಾಭಾವಿಕ ಮತ್ತು ಸ್ವಭಾವವಾಗಿರುತ್ತದೆ. ಮತ್ತು ಪವಿತ್ರ ಆತ್ಮರ ಲಕ್ಷ್ಯ ಬ್ರಾಹ್ಮಣರಿಂದ ದೇವತೆಗಳಾಗುವುದಲ್ಲ, ಆದರೆ ಮೊದಲು ಸೂಕ್ಷ್ಮ ದೇವತೆಗಳಾಗುವುದು ಮತ್ತು ಸೂಕ್ಷ್ಮ ದೇವತೆಗಳಿಂದ ದೇವತೆಗಳಾಗುವುದಾಗಿದೆ. ಅಂದಾಗ ಬ್ರಾಹ್ಮಣರಿಂದ ಸೂಕ್ಷ್ಮ ದೇವತೆ, ಸೂಕ್ಷ್ಮ ದೇವತೆಯಿಂದ ದೇವತೆ. ಈ 3 ರೂಪವನ್ನು ಬಾಪ್ದಾದ ಎಲ್ಲ ಮಕ್ಕಳಲ್ಲಿ ನೋಡುತ್ತಿದ್ದಾರೆ. ತಮ್ಮೆಲ್ಲರಿಗೂ ಸಹ ತಮ್ಮ 3 ರೂಪ ಸನ್ಮುಖದಲ್ಲಿ ಬಂದಿದೆಯೇ? ಬಂದಿತೆ. ಬ್ರಾಹ್ಮಣರೇನೋ ಆಗಿದ್ದೀರಿ. ಈಗ ಸೂಕ್ಷ್ಮ ದೇವತೆಗಳಾಗುವ ಗುರಿ ಇದೆಯಲ್ಲವೇ? ಇದೇ ಗುರಿಯಲ್ಲವೇ? ಸೂಕ್ಷ್ಮ ದೇವತೆಗಳಾಗಲೇಬೇಕು. ಪರಿಶೀಲನೆ ಮಾಡಿಕೊಳ್ಳಿ. ಸೂಕ್ಷ್ಮ ದೇವತೆಯ ವಿಶೇಷತೆಯು ಜೀವನದಲ್ಲಿ ಎಷ್ಟು ಕಂಡು ಬರುತ್ತಿದೆ. ಸೂಕ್ಷ್ಮ ದೇವತಾ ಅರ್ಥಾತ್ ಯಾವ ಹಳೆಯ ಪ್ರಪಂಚ, ಹಳೆಯ ಸಂಸ್ಕಾರಗಳೊಂದಿಗೆ ಯಾವುದೇ ಸಂಬಂಧವಿಲ್ಲ. ಕೇವಲ ಸಮಸ್ಯೆಯ ಸಮಯದಲ್ಲಿ ಡಬಲ್ ಲೈಟ್ ಆಗುವುದಲ್ಲ, ಆದರೆ ಸದಾ ಮನಸ ವಾಚ ಸಂಬಂಧ ಸಂಪರ್ಕದಲ್ಲಿ ಡಬಲ್ ಲೈಟ್ ಆಗುವುದು. ಹಗುರವಾಗಿರುವುದು. ಹಗುರವಾದ ವಸ್ತು ಇಷ್ಟವಾಗುತ್ತದೆಯೋ ಅಥವಾ ಭಾರವಾಗಿರುವ ಇಷ್ಟವಾಗುತ್ತದೆಯೋ? ಯಾವುದು ಇಷ್ಟವಾಗುತ್ತದೆ? ಹಗುರವಾಗಿರುವುದು ಇಷ್ಟವಾಗುತ್ತದೆ ಎಲ್ಲವೇ? ಸೂಕ್ಷ್ಮ ದೇವತೆ ಅರ್ಥಾತ್ ಎಲ್ಲರಿಗೂ ಇಷ್ಟವಾಗುತ್ತಾರೆ. ಕೆಲವರಿಗಷ್ಟೇ ಅಲ್ಲ, ಅವರು ಸರ್ವರಿಗೂ ಪ್ರಿಯರು ಮತ್ತು ಅಲಿಪ್ತರಾಗಿರುತ್ತಾರೆ. ಕೇವಲ ಪ್ರಿಯರಲ್ಲ, ಎಷ್ಟು ಪ್ರಿಯರೋ ಅಷ್ಟೇ ಅಲಿಪ್ತರು. ಸೂಕ್ಷ್ಮ ದೇವತೆಗಳ ಗುರುತಾಗಿದೆ. ಅವರು ಸರ್ವರ ಪ್ರಿಯರಾಗಿರುತ್ತಾರೆ. ಯಾರೇ ನೋಡುತ್ತಾರೆ, ಯಾರೇ ಮಿಲನ ಮಾಡುತ್ತಾರೆ, ಸಂಬಂಧದಲ್ಲಿ ಬರುತ್ತಾರೆ, ಸಂಪರ್ಕದಲ್ಲಿ ಬರುತ್ತಾರೆಂದರೆ ಇವರು ನನ್ನವರು ಎಂಬ ಅನುಭವ ಮಾಡುತ್ತಾರೆ. ಹೇಗೆ ತಂದೆಯನ್ನು ಎಲ್ಲರೂ ನನ್ನವರೆಂದು ಅನುಭವ ಮಾಡುತ್ತೀರಲ್ಲವೇ? ಹಾಗೆಯೇ ಸೂಕ್ಷ್ಮ ದೇವತೆ ಅರ್ಥಾತ್ ಪ್ರತಿಯೊಬ್ಬರೂ ಇವರು ನನ್ನವರೆಂದು ಅನುಭವ ಮಾಡಲಿ. ತಮ್ಮತನದ ಅನುಭವವಾಗಲಿ. ಏಕೆಂದರೆ ಹಗುರರಾಗಿರುತ್ತಾರಲ್ಲವೇ? ಅಂದಾಗ ಹಗುರತೆಯು ಸರ್ವರಿಗೂ ಪ್ರಿಯರನ್ನಾಗಿ ಮಾಡಿಬಿಡುತ್ತದೆ. ಇಡೀ ಬ್ರಾಹ್ಮಣ ಪರಿವಾರವೇ ಇವರು ನನ್ನವರೆಂದು ಅನುಭವ ಮಾಡಲಿ. ಭಾರೀತನವಿರಬಾರದು. ಸೂಕ್ಷ್ಮ ದೇವತೆಯ ಅರ್ಥವೇ ಆಗಿದೆ ಡಬಲ್ ಲೈಟ್. ಸೂಕ್ಷ್ಮ ದೇವತಾ ಅರ್ಥಾತ್ ಸಂಕಲ್ಪ, ಮಾತು, ಕರ್ಮ, ಸಂಬಂಧ ಸಂಪರ್ಕದಲ್ಲಿ ಬೇಹದ್ದಿನದಾಗಿರಲಿ, ಮಿತವಾಗಿರಬಾರದು. ಎಲ್ಲರೂ ನಮ್ಮವರೇ ಮತ್ತು ನಾನು ಎಲ್ಲವರನಾಗಿದ್ದೇನೆ. ಎಲ್ಲಿ ಹೆಚ್ಚು ನಮ್ಮದು, ನಮ್ಮವರು ಎನ್ನುವುದಿರುತ್ತದೆಯೋ ಅಲ್ಲಿ ಹಗುರತೆ ಇರುತ್ತದೆ. ಸಂಸ್ಕಾರವೂ ಸಹ ಹಗುರತೆ ಇರುತ್ತದೆ. ಅಂದಾಗ ಸೂಕ್ಷ್ಮ ದೇವತಾ ಸ್ಥಿತಿಯನ್ನು ಎಷ್ಟು ಪರ್ಸೆಂಟ್ನಲ್ಲಿ ತಲುಪಿದ್ದೇನೆ ಎಂದು ಪರಿಶೀಲನೆ ಮಾಡಿಕೊಳ್ಳಿ. ಪರಿಶೀಲನೆ ಮಾಡಿಕೊಳ್ಳುವವರೂ ಆಗಿದ್ದೀರಿ.
ಪರಿವರ್ತನೆ ಮಾಡಿಕೊಳ್ಳುವವರು ಆಗಿದ್ದೀರಿ. ಶುಭಾಶಯಗಳು. ಬಾಪ್ ದಾದಾರವರ ಶುಭ ಆಸೆಯಾಗಿದೆ. ಈಗ ಸಮಯವನ್ನು ನೋಡುತ್ತಾ ಯಾರು ತನ್ನನ್ನು ಮಹಾರಥಿ ಎಂದು ತಿಳಿದಿದ್ದೀರಿ ಅವರ ಸ್ಥಿತಿಯು 95% ಇರಬೇಕು. ಯಾರೋ 98% ಆಗುತ್ತೇವೆಂದು ಹೇಳಿದ್ದಾರೆ. ಶುಭಾಶಯಗಳು. ತಮ್ಮ ಬಾಯಲ್ಲಿ ಗುಲಾಬ್ ಜಾಮೂನು ತಿನ್ನಿ, ಏಕೆಂದರೆ ನೋಡುತ್ತಿದ್ದೀರಲ್ಲವೇ ಆಗಲೇ ಬೇಕಾಗಿದೆ ಎಂದು ತಿಳಿದಿದ್ದೀರಲ್ಲವೇ ಆಗುತ್ತದೆ ಎಂದಲ್ಲ, ಆಗಲೇ ಬೇಕಾಗಿದೆ. ಗೆ ಎಂದಲ್ಲ, ಆಗುತ್ತದೆ. ನೋಡುತ್ತೇವೆ, ಪ್ರಯತ್ನ ಪಡುತ್ತೇವೆ. ಈ ಭಾಷೆಯನ್ನು ಈಗ ಪರಿವರ್ತನೆ ಮಾಡಿಕೊಳ್ಳಿ. ಏನೆಲ್ಲ ಸಂಕಲ್ಪ ಮಾಡುತ್ತೀರೋ ಎಷ್ಟು ಮತ್ತು ಸಫಲತಾಪೂರ್ವಕವಾಗಿದೆ ಎಂದು ಪರಿಶೀಲನೆ ಮಾಡಿಕೊಳ್ಳಿ. ಈಗ ಪರಿಶೀಲನೆ ಮಾಡಿಕೊಳ್ಳುವುದರ ತೀವ್ರತೆಯನ್ನು ಹೆಚ್ಚಿಸಿಕೊಳ್ಳಿ. ಮೊದಲು ಪರಿಶೀಲಿಸಿ, ನಂತರ ಕರ್ಮದಲ್ಲಿ ತನ್ನಿ. ಏನೇ ಸಂಕಲ್ಪ ಬಂದಿತೋ, ಯಾವ ಮಾತು ಬಂದಿತೋ, ಸಂಬಂಧ ಸಂಪರ್ಕದಲ್ಲಿ ಏನು ನಡೆಯಿತೋ ಹಾಗೆ ಇರಬಾರದು. ಯಾರು VVIPಗಳಿರುತ್ತಾರೆ ಅವರದ್ದು ಎಷ್ಟೊಂದು ಚೆಕಿಂಗ್ ಇರುತ್ತದೆ ಎಂದು ತಿಳಿದಿದೆಯಲ್ಲವೇ. ಪ್ರತಿಯೊಂದು ವಸ್ತುವನ್ನು ಮೊದಲು ಪರಿಶೀಲಿಸುತ್ತಾರೆ, ನಂತರ ಮುಂದೆ ಹೆಜ್ಜೆಯನ್ನಿಡುತ್ತಾರೆ. ಈಗ 2 ಗಂಟೆಯ ನಂತರ 4 ಗಂಟೆಯ ನಂತರ ಪರಿಶೀಲನೆ ಮಾಡಿಕೊಳ್ಳುವುದು ನಡೆಯುವುದಿಲ್ಲ. ಮೊದಲು ಪರಿಶೀಲನೆ ಮಾಡಿಕೊಳ್ಳಬೇಕು, ನಂತರ ಹೆಜ್ಜೆಯನ್ನಿಡಬೇಕು. ಏಕೆಂದರೆ ತಾವು ಈ ಸೃಷ್ಟಿ ನಾಟಕದಲ್ಲಿದ್ದೀರಿ. ಇತ್ತೀಚಿನ VVIPಗಳು ಯಾರಿದ್ದಾರೆ ಅವರು 1 ಜನ್ಮದವರಾಗಿದ್ದಾರೆ. ಅದರಲ್ಲಿಯೂ ಸ್ವಲ್ಪ ಸಮಯಕ್ಕಾಗಿ ಇರುತ್ತಾರೆ. ಆದರೆ ತಾವು ಬ್ರಾಹ್ಮಣರು. ಬ್ರಾಹ್ಮಣರಿಂದ ಸೂಕ್ಷ್ಮ ದೇವತೆಗಳಿಗೆ ಎಷ್ಟೇ ಜೋಡಿಸಿದರೂ ಅಷ್ಟೇ ಆಗುವುದು. ನೋಡಿ, ನೀವು ನಿಮ್ಮ ಮುಂದೆ VVIP ಹಾಕುತ್ತಾ ಹೋಗಿ. ತಾವು ತಮ್ಮ ಚಿತ್ರವನ್ನಂತೂ ನೋಡುತ್ತೀರಲ್ಲವೇ. ಯಾವುದನ್ನು ಪೂಜೆ ಮಾಡುತ್ತಿದ್ದಾರೆ ಅದನ್ನು ನೋಡಿದ್ದೀರಲ್ಲವೇ. ಮಂದಿರವನ್ನು ನೋಡದಿದ್ದರೂ ಫೋಟೋವನ್ನಂತೂ ನೋಡಿದ್ದೀರಲ್ಲವೇ. ಈಗಲೂ ಸಹ ಅದಕ್ಕೆ ಎಷ್ಟು ಬೆಲೆ ಇದೆ. ಎಷ್ಟು ದೊಡ್ಡ ದೊಡ್ಡ ಮಂದಿರಗಳನ್ನು ಕಟ್ಟಿಸುತ್ತಾರೆ ಮತ್ತು ತಮ್ಮ ಚಿತ್ರಗಳು 3 ಅಡಿ ಎತ್ತರವಿರುತ್ತದೆ. ಆದರೆ ನಿಮ್ಮದು ಎಷ್ಟೊಂದು ಬೆಲೆ ಇದೆ. ನಿಮ್ಮ ಜಡಚಿತ್ರಕ್ಕೂ ಸಹ ಎಷ್ಟು ಬೆಲೆ ಇದೆ. ಇದೆಯಲ್ಲವೇ, ಬೆಲೆ ಇದೆಯಲ್ಲವೇ. ತಮ್ಮ ಚಿತ್ರದ ದರ್ಶನವನ್ನು ಮಾಡಲು ಎಷ್ಟೊಂದು ಕ್ಯೂ ಸಾಲು ಇರುತ್ತದೆ. ತಾವು ಚೈತನ್ಯದಲ್ಲಿ ಎಂತಹ VVIP ಆಗಿದ್ದೀರಿ ಅಂದಾಗ ಹೆಜ್ಜೆಯನ್ನಿಡುವುದಕ್ಕೆ ಮೊದಲು ಪರಿಶೀಲನೆ ಮಾಡಿಕೊಳ್ಳಿ. ಮಾಡಿದ ನಂತರ ಪರಿಶೀಲನೆ ಮಾಡಿಕೊಂಡರೆ ಆ ಹೆಜ್ಜೆ ಹೊರಟು ಹೋಯಿತು. ಆ ಹೆಜ್ಜೆಯು ನಿಮ್ಮ ಹಿಡಿತದಲ್ಲಿ ಬರಲು ಸಾಧ್ಯವಿಲ್ಲ. ಅಜ್ಞಾನ ಕಾಲದಲ್ಲಿಯೂ ಸಹ ಯೋಚಿಸಿ, ಕಾರ್ಯವನ್ನು ಮಾಡಿ ಎಂದು ಹೇಳುತ್ತಾರೆ. ಕೆಲಸ ಮಾಡಿ ನಂತರ ಯೋಚಿಸಬೇಡಿ. ಮೊದಲು ಯೋಚಿಸಿ ನಂತರ ಕಾರ್ಯ ಮಾಡಿ ಅಂದಾಗ ತನ್ನ ಸ್ವಮಾನದ ಸೀಟ್ನಲ್ಲಿ ಸ್ಥಿತರಾಗಿ. ಸ್ವಮಾನದಲ್ಲಿ ಎಷ್ಟಿರುತ್ತೀರೋ ಅಷ್ಟು ವಿರೋಧವಿರುವುದಿಲ್ಲ. ಯಾವಾಗ ಸೀಟ್ನಲ್ಲಿ ಸ್ಥಿತರಾಗಿರುವುದಿಲ್ಲವೋ ಆಗ ಮಾಯೆಯ ವಿರೋಧ ಬರುತ್ತದೆ. ಈಗ ಬಾಪ್ ದಾದಾರವರ ಪ್ರಶ್ನೆಯಾಗಿದೆ, ಎಲ್ಲರ ಲಕ್ಷ್ಯ ಸಂಪೂರ್ಣವಾಗುವುದಾಗಿದೆ, ಸಂಪನ್ನರಾಗುವುದಾಗಿದೆ. ಸಂಪೂರ್ಣರಾಗುವ ಗುರಿ ಇದೆಯೇ ಅಥವಾ ಸ್ವಲ್ಪ ಸ್ವಲ್ಪ ಆಗುವುದಿದೆಯೇ? ಗುರಿ ಇದೆಯೇ? ಎಲ್ಲರಿಗೂ ಗುರಿ ಇದೆ ಎಂದರೆ ಕೈಯನ್ನೆತ್ತಿ. ಸಂಪೂರ್ಣರಾಗುವುದು ಒಳ್ಳೆಯದು. ಎಲ್ಲಿಯ ತನಕ? ನಿಮ್ಮ ಲಕ್ಷ್ಯವೇನು ಎಂದು ತಾವು ಜನರಿಗೆ ಪ್ರಶ್ನಿಸುತ್ತೀರಲ್ಲವೇ. ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಪ್ರಶ್ನೆ ಮಾಡುತ್ತಾರಲ್ಲವೇ. ಇಂದು ಬಾಪ್ ದಾದಾ ವಿಶೇಷವಾಗಿ ಶಿಕ್ಷಕಿಯರನ್ನು ಕೇಳುತ್ತೇವೆ. 30 ವರ್ಷದವರು ಕುಳಿತಿದ್ದೀರಲ್ಲವೇ. 30 ವರ್ಷದವರು ನಾಳೆಯೇ ಕುಳಿತು ಪರಸ್ಪರ ಕಾರ್ಯಕ್ರಮವನ್ನು ಮಾಡಿಕೊಳ್ಳಬೇಕು. ಮೀಟಿಂಗ್ ಬಹಳಷ್ಟು ಮಾಡುತ್ತೀರಿ. ಬಾಪ್ ದಾದಾ ನೋಡುತ್ತೇವೆ. ಮೀಟಿಂಗ್ ಸೀಟಿಂಗ್. ಆದರೆ
ಈಗ ಇಂತಹ ಮೀಟಿಂಗ್ ಮಾಡಿ ಯಾವಾಗ ಸಂಪನ್ನರಾಗುವುದು? ಮತ್ತೆಲ್ಲ ಸಮಾರಂಭಗಳನ್ನು ಮಾಡುತ್ತೀರಿ, ದಿನಾಂಕವನ್ನು ನಿಗದಿಪಡಿಸುತ್ತೀರಿ. ಇಂತಹ ಕಾರ್ಯಕ್ರಮ ಇಂತಹ ದಿನಾಂಕವೆಂದು ನಿಗದಿಪಡಿಸುತ್ತೀರಿ. ಹಾಗೆಯೇ ಇದರ ದಿನಾಂಕವನ್ನು ಸಹ ನಿಗದಿಗೊಳಿಸಿ. ಇದರ ದಿನಾಂಕವಿಲ್ಲವೇ? ಎಷ್ಟು ವರ್ಷಗಳು ಬೇಕು ಹೇಳಿ? ಏಕೆ ಬಾಪ್ ದಾದಾ ಏಕೆ ಕೇಳುತ್ತೇವೆ? ಏಕೆಂದರೆ ಯಾವಾಗ ವಿನಾಶ ಮಾಡಲಿ ಎಂದು ಪ್ರಕೃತಿಯೂ ತಂದೆಯನ್ನು ಕೇಳುತ್ತದೆ ಅಂದಾಗ ಬಾಪ್ ದಾದಾ ಏನು ಉತ್ತರವನ್ನು ಕೊಡುವುದು? ಬಾಪ್ ದಾದಾ ಮಕ್ಕಳನ್ನೇ ಕೇಳುತ್ತೇವೆ. ಎಲ್ಲಿಯ ತನಕ ಈ ದಿನದ ವಿಶೇಷ ಟಾಪಿಕ್ ಆಗಿದೆ. ಎಲ್ಲಿಯ ತನಕ ಡಬಲ್ ವಿದೇಶಿಗಳು ಕುಳಿತಿದ್ದೀರಲ್ಲವೇ? ಅಂದಾಗ ಡಬಲ್ ಪುರುಷಾರ್ಥವಾಗುತ್ತದೆ ಎಲ್ಲವೇ? ಕಮಾಲ್ ಮಾಡಿ ವಿದೇಶಿಯರು ಮಾದರಿಯಾಗಿ ಬ್ರಾಹ್ಮಣ ಪರಿವಾರದ ಮುಂದೆ, ವಿಶ್ವದ ಮುಂದೆ ಸಂಪನ್ನ ಮತ್ತು ಸಂಪೂರ್ಣರಾಗಿ ಅಷ್ಟೇ. ಸರ್ವಶಕ್ತಿಗಳು ಸರ್ವ ಗುಣಗಳಿಂದ ಸಂಪನ್ನರು ಅರ್ಥಾತ್ ಸಂಪೂರ್ಣರು. ಮನ್ಸ ವಾಚ ಸಂಬಂಧ ಸಂಪರ್ಕ ನಾಲ್ಕರಲ್ಲಿ ಒಂದು ವೇಳೆ ಒಂದರಲ್ಲಿಯಾದರೂ ಬಲಹೀನರಾಗಿ ಬಿಟ್ಟಿರೆಂದರೆ ಸಂಪನ್ನರೆಂದು ಕರೆಯುವುದಿಲ್ಲ. 4 ಮಾತುಗಳು ನೆನಪಿದೆಯಲ್ಲವೇ? ಮನ್ಸ ವಾಚ ಸಂಬಂಧ ಸಂಪರ್ಕದಲ್ಲಿ ಕರ್ಮ ಬಂದು ಬಿಡುತ್ತದೆ. 4 ಮಾತುಗಳಲ್ಲಿ ಬಂದು ಬಿಡುತ್ತದೆ. ಮನ್ಸ ವಾಚಾದಲ್ಲಂತೂ ಸರಿ ಇದ್ದೇವೆ, ಸಂಬಂಧ ಸಂಪರ್ಕದಲ್ಲಿ ಸ್ವಲ್ಪ ಇದ್ದೇವೆ ಎಂದಲ್ಲ. ಯಾರ ಬಳಿಯೇ ಹೋಗಲಿ, ಯಾರ ಸಂಪರ್ಕದಲ್ಲಿಯೇ ಹೋಗಲಿ, ಇವರು ನನ್ನವರೆಂದು ಅನುಭವ ಮಾಡಲಿ ಎಂದು ಈ ಮೊದಲೇ ಹೇಳಿದ್ದೇವಲ್ಲವೇ? ಅನ್ಯರ ಬಗ್ಗೆ ಇಷ್ಟೊಂದು ಹಗುರತೆ ಬರುವುದಿಲ್ಲ. ಸ್ವಲ್ಪ ಭಾರಿಯಾಗುತ್ತದೆ, ಆದರೆ ತನ್ನ ಬಗ್ಗೆ ಹಗುರತೆ ಇರುತ್ತದೆ. ಅಂದಾಗ ಎಲ್ಲರೊಂದಿಗೂ ಹಗುರವಾಗಿರಬೇಕು. ಕೇವಲ ತಮ್ಮ ಝೋನ್ಗೆ ಹೊಂದಿಕೊಳ್ಳುವುದು ಅಥವಾ ತಮ್ಮ ಸೇವಾ ಕೇಂದ್ರದಲ್ಲಿ ಹಗುರವಾಗಿರುವುದಲ್ಲ. ಒಂದು ವೇಳೆ ಕೇವಲ ತಮ್ಮ ಝೋನ್ನಲ್ಲಿ ಮಾತ್ರ ಹೊಂದಿಕೊಂಡರೆ ಅಥವಾ ಸೇವಾ ಕೇಂದ್ರದಲ್ಲಿ ಹೊಂದಿಕೊಂಡರೆ ವಿಶ್ವದ ರಾಜರುಗಳು ಹೇಗಾಗುತ್ತೀರಿ? ವಿಶ್ವ ಕಲ್ಯಾಣಕಾರಿಗಳಾಗಲು ಸಾಧ್ಯವಿಲ್ಲ. ವಿಶ್ವದ ರಾಜರು ಆಗಲು ಸಾಧ್ಯವಿಲ್ಲ. ರಾಜ ಎಂದರೆ ಸಿಂಹಾಸನದ ಮೇಲೆ ಕುಳಿತುಕೊಳ್ಳುವುದು ಎಂದಲ್ಲ. ರಾಯಲ್ ಕುಟುಂಬದಲ್ಲಿಯೂ ಸಹ ರಾಜ್ಯದ ರಾಜ್ಯಾಧಿಕಾರವಿರುತ್ತದೆ. ಅಂದಾಗ ಏನು ಮಾಡುತ್ತೀರಿ? ಎಲ್ಲಿಯ ತನಕ ಎಂಬ ಈ ಪ್ರಶ್ನೆಗೆ ಉತ್ತರವನ್ನು ಕೊಡುತ್ತೀರಲ್ಲವೇ? ಮೀಟಿಂಗ್ ಮಾಡುತ್ತೀರಲ್ಲವೇ? ಮೀಟಿಂಗ್ ಮಾಡಿ ಫೈನಲ್ ಮಾಡಿ. ಸರಿಯೇ, ಒಳ್ಳೆಯದು. ಎಲ್ಲರೂ ಚೆನ್ನಾಗಿದ್ದೀರಾ? ಮಾಡಲೇಬೇಕು, ಆಗಲೇಬೇಕು ಎಂಬ ಉಮಂಗ ಬರುತ್ತದೆ ಎಲ್ಲವೇ? ಬಾಪ್ ದಾದಾರವರು ಒಲವು ಉತ್ಸಾಹವನ್ನು ತರುತ್ತಾರಲ್ಲವೇ? ಒಲವು ಉತ್ಸಾಹದಲ್ಲಿರುವುದನ್ನು ನೋಡಿ ಮಾಯೆ ಒಂದಲ್ಲ ಒಂದು ರೀತಿ ಮಾಡಿಬಿಡುತ್ತದೆ. ಏಕೆಂದರೆ ಅದರದ್ದೂ ಸಹ ಈಗ ಅಂತಿಮ ಸಮಯ ಸಮೀಪ ಬಂದಿದೆ. ಅದು ತನ್ನಲ್ಲಿರುವಂತಹ ಎಲ್ಲ ಅಸ್ತ್ರಶಸ್ತ್ರಗಳನ್ನು ಉಪಯೋಗಿಸುತ್ತದೆ ಮತ್ತು ಈ ರೀತಿ ಪಾಲನೆ ಕೊಡುತ್ತದೆ. ಆದರೆ ಅದು ಮಾಯೆಯ ಪಾಲನೆ ಎಂಬುದು ತಿಳಿಯುವುದೇ ಇಲ್ಲ. ಮಾಯೆಯ ಮತವೋ ಅಥವಾ ತಂದೆಯ ಮತವೋ ತಿಳಿಯುವುದಿಲ್ಲ. ತಂದೆಯ ಮತದೊಂದಿಗೆ ನನ್ನ ಮತವನ್ನು ಸೇರಿಸಿ ಬಿಡುತ್ತದೆ. ಈ ಸೂಕ್ಷ್ಮ ದೇವತಾತನದಲ್ಲಿ ಅಥವಾ ಪುರುಷಾರ್ಥದಲ್ಲಿ ವಿಶೇಷವಾಗಿ 2 ಶಬ್ದಗಳಿಂದ ಕೂಡಿದಂತಹ ಅಡಚಣೆಯೂ ಬರುತ್ತದೆ. ಅದು ಸಾಧಾರಣ ಶಬ್ದದಲ್ಲಿ ಕಷ್ಟವೇನಿಲ್ಲ. ಆ ಶಬ್ದವನ್ನು ಎಲ್ಲರೂ ಅನೇಕ ಬಾರಿ ಬಳಸುತ್ತೀರಿ. ಅದೇನಾಗಿದೆ? ನಾನು ಮತ್ತು ನನ್ನದು. ಬಾಪ್ ದಾದಾರವರು ಬಹಳ ಸಹಜವಾದ ವಿಧಿಯನ್ನು ಮೊದಲೇ ತಿಳಿಸಿದ್ದೇವೆ. ನಾನು ಮತ್ತು ನನ್ನದನ್ನು ಪರಿವರ್ತನೆ ಮಾಡಿಕೊಳ್ಳಿ. ನೆನಪಿದೆಯೇ? ನೋಡಿ, ಯಾವ ಸಮಯದಲ್ಲಿ ತಾವು ನಾನು ಶಬ್ದವನ್ನು ಹೇಳುತ್ತೀರಲ್ಲವೇ, ಆ ಸಮಯದಲ್ಲಿ ನಾನು ಆತ್ಮನೇ ಆಗಿದ್ದೇನೆ ಎಂಬುದು ಮುಂದೆ ಬರಲಿ. ನಾನು ಶಬ್ದ ಹೇಳುವಾಗ ತಮ್ಮ ಮುಂದೆ ಆತ್ಮದ ರೂಪವನ್ನು ಮುಂದೆ ತನ್ನಿ. ನಾನು ಆತ್ಮ ಈ ರೀತಿ ಹೇಳಬೇಡಿ. ಸ್ವಾಭಾವಿಕವಾಗಿ ಸ್ವರೂಪದಲ್ಲಿ ಬನ್ನಿ. ನಾನು ಎಂಬ ಶಬ್ದದ ಸ್ಥಳದಲ್ಲಿ ಆತ್ಮ ಎಂದು
ಹಾಕಿ ನಾನು ಆತ್ಮ ಯಾವಾಗ ನನ್ನದು ಎಂಬ ಶಬ್ದವನ್ನು ಹೇಳುತ್ತೀರೋ ಆಗ ನನ್ನ ಬಾಬಾ ಎಂದು ಹೇಳಿ ನನ್ನನ್ನು, ನನ್ನ ರುಮಾಲು, ನನ್ನ ಸೀರೆ ನನ್ನದು ಆದರೆ ಮೊದಲು ನನ್ನ ಬಾಬಾ. ನನ್ನದು ಎಂಬ ಶಬ್ದ ಹೇಳಿದಾಗ ಬಾಬಾ ಮುಂದೆ ಬರಲಿ, ನಾನು ಎಂಬ ಶಬ್ದ ಬಂದಾಗ ಆತ್ಮದ ರೂಪ ಮುಂದೆ ಬರಲಿ. ಇದನ್ನು ಸ್ವಭಾವ ಮತ್ತು ಸ್ವಾಭಾವಿಕವನ್ನಾಗಿ ಮಾಡಿಕೊಳ್ಳಿ. ಸಹಜವಲ್ಲವೇ ಅಥವಾ ಕಷ್ಟವೇ? ನಾನು ಆತ್ಮನಾಗಿದ್ದೇನೆ ಎಂಬುದನ್ನು ತಿಳಿದಿದ್ದೀರಿ. ಕೇವಲ ಆ ಸಮಯದಲ್ಲಿ ಒಪ್ಪುವುದಿಲ್ಲ. ತಿಳಿದುಕೊಳ್ಳುವುದು ಎಂದರೆ 100%, ಒಪ್ಪುವುದು ಪರ್ಸೆಂಟೇಜ್ನಲ್ಲಿದೆ. ದೇಹಭಾನದ ಸ್ವಾಭಾವಿಕವಾಗಿದೆ. ನಾನು ಶರೀರ ಎಂಬುದನ್ನು ನೆನಪು ಮಾಡಬೇಕೇನೋ? ಸಹಜವಾಗಿ ನೆನಪಿದೆಯಲ್ಲವೇ? ನಾನು ಎಂಬ ಶಬ್ದವು ಹೇಳುವ ಮೊದಲು ಮನಸ್ಸಿನಲ್ಲಿ ಬರುತ್ತದೆ. ಸಂಕಲ್ಪದಲ್ಲಿಯೂ ನಾನು ಎಂಬ ಶಬ್ದ ಬಂದಾಗ ತಕ್ಷಣವೇ ಆತ್ಮಸ್ವರೂಪ ಮುಂದೆ ಬರಲಿ. ಇದು ಸಹಜವಿಲ್ಲ, ಅಭ್ಯಾಸ ಮಾಡಬೇಕು. ಕೇವಲ ನಾನು ಎಂಬ ಶಬ್ದವನ್ನು ಹೇಳುವುದಲ್ಲ, ಆತ್ಮನಾಗಿ ಹೇಳಬೇಕು. ಆಗ ಪಕ್ಕ ಆಗಿಬಿಡುತ್ತದೆ. ಪಕ್ಕ ಇದೆಯಲ್ಲವೇ? ಬೇರೆಯವರನ್ನು ಕರೆದಾಗ ತಾವು ಆ ಕಡೆ ಈ ಕಡೆ ನೋಡುತ್ತೀರಲ್ಲವೇ? ನಾನು ಆತ್ಮನಾಗಿದ್ದೇನೆ. ಆತ್ಮನ ಪ್ರಪಂಚವೇ ಬಾಪ್ತಾದ. ಆತ್ಮನ ಸಂಸ್ಕಾರ ಬ್ರಾಹ್ಮಣನಿಂದ ಸೂಕ್ಷ್ಮ ದೇವತೆ, ಸೂಕ್ಷ್ಮ ದೇವತೆಯಿಂದ ದೇವತೆ ಅಂದಾಗ ಏನು ಮಾಡುತ್ತೀರಿ? ಇದು ಮನಸ್ಸಿನ ಡ್ರಿಲ್ ಆಗಿದೆ. ಇತ್ತೀಚಿನ ದಿನಗಳಲ್ಲಿ ಡಾಕ್ಟರ್ ಸಹ ವ್ಯಾಯಾಮ ಮಾಡಿ ಎಂದು ಹೇಳುತ್ತಾರೆ. ಅಂದಾಗ ಈಗ ಈ ವ್ಯಾಯಾಮವನ್ನು ಮಾಡಿ ನಾನು ಆತ್ಮ, ನನ್ನ ಬಾಬಾ. ಏಕೆಂದರೆ ಸಮಯದ ತೀವ್ರತೆಯನ್ನು ಡ್ರಾಮಾ ಅನುಸಾರ ನಿಧಾನ ಮಾಡಬೇಕಾಗುತ್ತದೆ. ರಚಯಿತರು ತೀವ್ರವಾಗಿ ಮುಂದೆ ಇರಬೇಕು. ರಚನೆಯಲ್ಲ, ಆದರೆ ವರ್ತಮಾನದಲ್ಲಿ ಸಮಯ ತೀವ್ರವಾಗಿ ಹೋಗುತ್ತಿದೆ. ಪ್ರಕೃತಿ ಎವರೆಡಿ ಇದೆ, ಕೇವಲ ಆದೇಶಕ್ಕಾಗಿ ನಿಂತಿದೆ. ಡ್ರಾಮಾದಲ್ಲಿ ಸಮಯವೇ ಆದೇಶ ಕೊಡುತ್ತದೆ ಎಲ್ಲವೇ? ಸ್ಥಾಪನೆ ಮಾಡುವಂಥವರು ಒಂದು ವೇಳೆ ಸದಾ ಎವರೆಡಿ ಇಲ್ಲದಿದ್ದರೆ ವಿನಾಶದ ನಂತರ ಪ್ರಳಯವಾಗುತ್ತದೆ ಏನು? ಪ್ರಳಯವಾಗಬೇಕೇನು? ಅಥವಾ ವಿನಾಶದ ನಂತರ ಸ್ಥಾಪನೆಯಾಗಬೇಕೆ? ಯಾರು ಸ್ಥಾಪನೆಗೆ ನಿಮಿತ್ತರಾಗಿದ್ದೀರಿ? ಈಗ ಸಮಯ ಪ್ರಮಾಣ ಸದಾ ಸಿದ್ಧರಾಗಬೇಕು. ಬಾಪ್ತಾದ ಇದನ್ನೇ ಬಯಸುತ್ತೇವೆ. ಹೇಗೆ ಬ್ರಹ್ಮ ತಂದೆಯು ಅರ್ಜುನನಾದರಲ್ಲವೇ? ಉದಾಹರಣೆಯಾದರಲ್ಲವೇ? ಹಾಗೆಯೇ ಬ್ರಹ್ಮ ತಂದೆಯನ್ನು ಅನುಸರಿಸುವಂಥವರು ಏನಾಗುತ್ತಾರೆ? ತನ್ನನ್ನು ನೋಡಿಕೊಳ್ಳಿ, ಸಮಯವನ್ನು ನೋಡಿ. ವರ್ತಮಾನ ಸಮಯದಲ್ಲಿ ತಾವೆಲ್ಲರೂ ಬ್ರಾಹ್ಮಣರಿಂದ ಸೂಕ್ಷ್ಮ ದೇವತೆಗಳಾದ ಆತ್ಮರಿಗೆ ನಿಮಿತ್ತ ಭಾವ ಮತ್ತು ನಿರ್ಮಾಣ ಭಾವ ಈ ಎರಡು ಶಬ್ದಗಳನ್ನು ಅಂಡರ್ಲೈನ್ ಮಾಡಬೇಕೆಂದು ಬಾಪ್ತಾದ ಈ ಮೊದಲೇ ತಿಳಿಸಿದ್ದರು. ಎಷ್ಟು ನಿಮಿತ್ತರಾಗಿದ್ದೇವೆ ಅಷ್ಟು ಮಾನ್ಯತೆ ಸಿಗುತ್ತದೆ. ಏಕೆಂದರೆ ಯಾರು ನಿರ್ಮಾಣರಾಗಿರುತ್ತಾರೋ ಅವರು ಎಲ್ಲರಿಗೂ ಪ್ರಿಯರಾಗಿರುತ್ತಾರೆ ಮತ್ತು ಯಾವಾಗ ಪ್ರಿಯರಾಗುತ್ತಾರೋ ಆಗ ತಾನಾಗಿಯೇ ಗೌರವ ಸಿಗುತ್ತದೆ. ನಿಮಿತ್ತ ಮತ್ತು ನಿರ್ಮಾಣ ಭಾವ ಮತ್ತು ಭಾವನೆ, ಶುಭ ಭಾವನೆ, ಭಾವ ಮತ್ತು ಭಾವನೆ ಎರಡಿರುತ್ತದೆ. ಅಂದಾಗ ನಿಮಿತ್ತ ಭಾವ ಮತ್ತು ಭಾವನೆ, ಪ್ರತಿಯೊಬ್ಬರ ಪ್ರತಿ ಶುಭ ಭಾವನೆ, ಶುಭ ಕಾಮನೆ ಹೇಗೆ ಇರಲಿ. ತಮ್ಮ ನಿಮಿತ್ತ ನಿರ್ಮಾಣ ಭಾವ ಮತ್ತು ಶುಭ ಭಾವನೆ ವಾಯುಮಂಡಲವನ್ನು, ಮುಂದಿರುವವರನ್ನು ವೈಬ್ರೇಷನ್ನಿಂದ ಬದಲಾವಣೆ ಮಾಡಿಬಿಡುತ್ತದೆ. ಕೆಲವು ಮಕ್ಕಳು ಆತ್ಮಿಕ ವಾರ್ತಾಲಾಪದಲ್ಲಿ ಹೇಳುತ್ತಾರೆ, ನಾವು 1 ತಿಂಗಳಿನಿಂದ ಶುಭ ಭಾವನೆಯನ್ನಿಟ್ಟಿದ್ದೇವೆ, ಅವರು ಬದಲಾವಣೆಯಾಗುವುದೇ ಇಲ್ಲವೆಂದು. ನಂತರ ಸುಸ್ತಾಗಿ ಬಿಡುತ್ತಾರೆ, ಹೃದಯ ವಿದೀರ್ಣರಾಗಿ ಬಿಡುತ್ತಾರೆ. ಆ ಬಡಪಾಯಿಗಳ ವೃತ್ತಿ ಅಥವಾ ದೃಷ್ಟಿ ಕಲ್ಲಿನ ಸಮಾನವಾಗಿರುತ್ತದೆ. ಅಂದ ಮೇಲೆ ಅವರಿಗೆ ಬದಲಾವಣೆಯಾಗಲು ಸಮಯ ಹಿಡಿಸುತ್ತದೆ ಇಲ್ಲವೇ? ಒಳ್ಳೆಯದು, ಅವರು ಬದಲಾಗದೆ ಇರಬಹುದು. ಆದರೆ ನೀವಾದರೂ ತಮ್ಮನ್ನು ಸರಿಪಡಿಸಿಕೊಳ್ಳಿ. ನೀವು ನಿಮ್ಮ ಸ್ಥಿತಿಯಲ್ಲಿ ಸ್ಥಿತರಾಗಿ ನೀವೇಕೆ ಹೃದಯ ವಿದೀರ್ಣರಾಗುತ್ತೀರಿ?
ಹೃದಯ ವಿದೀರ್ಣರಾಗಬೇಡಿ. ಒಳ್ಳೆಯದೋ ಅವರು ಬದಲಾಗಲಿಲ್ಲವೆಂದರೆ ನಾನು ಅವರ ಜೊತೆ ಬದಲಾಗಬಾರದೆ. ಹೃದಯ ವಿದೀರ್ಣರಾದಿರೆಂದರೆ ನಿಮಗಿಂತ ಅವರೇ ಶಕ್ತಿಶಾಲಿಗಳೆಂದರ್ಥ. ಏಕೆಂದರೆ ಅವರು ನಿಮ್ಮನ್ನು ಬದಲಾವಣೆ ಮಾಡಿದರು. ನೀವು ನಿಮ್ಮ ಸ್ವಮಾನದ ಸೀಟನ್ನು ಏಕೆ ಬಿಡುತ್ತೀರಿ? ವ್ಯರ್ಥ ಸಂಕಲ್ಪವನ್ನು ಮಾಡಬಾರದು. ಏಕೆ ಎಂದು ಹೇಳಿದಿರೆಂದರೆ ವ್ಯರ್ಥ ಸಂಕಲ್ಪಗಳ ಬಾಗಿಲು ತೆರೆಯಿತೆಂದು ತಿಳಿಯಿರಿ. ಆ ಬಾಗಿಲನ್ನು ಮುಚ್ಚುವುದು ಬಹಳ ಕಷ್ಟವಾಗುತ್ತದೆ. ಆದ್ದರಿಂದ ಏಕೆ ಎಂದು ಯೋಚಿಸಬೇಡಿ. ದಯಾಹೃದಯಿಗಳಾಗಿ ವೈಬ್ರೇಷನ್ ಅನ್ನು ಕೊಡುತ್ತಾ ಹೋಗಿ. ನೀವು ನಿಮ್ಮ ಸೀಟನ್ನು ಬಿಟ್ಟು ಹೃದಯ ವಿದೀರ್ಣರಾಗುತ್ತೀರಿ. ನೆನಪಿಟ್ಟುಕೊಳ್ಳಿ, ತಮ್ಮ ಸ್ಥಾನದಿಂದ ಕೆಳಗಿಳಿಯಬೇಡಿ. ನಂತರ ಬಹಳ ವಿರೋಧವಾಗಿ ಬಿಡುತ್ತದೆ. ವ್ಯಕ್ತಿಗಳೊಡನೆ ವಿರೋಧವಾಗುತ್ತದೆ. ಸ್ವಭಾವ ಸಂಸ್ಕಾರಗಳಲ್ಲಿ ವಿರೋಧ ಉಂಟಾಗುತ್ತದೆ. ವಿಚಾರಗಳಲ್ಲಿ ವಿರೋಧ ಉಂಟಾಗುತ್ತದೆ. ಆದ್ದರಿಂದ ನಿಮ್ಮ ಸೀಟನ್ನು ಬಿಟ್ಟು ಇಳಿಯಬೇಡಿ. ಅಂದಾಗ ನಾಳೆ ಏನು ಮಾಡುತ್ತೀರಿ ನೆನಪಿದೆಯೇ? ಬಾಪ್ ದಾದಾರವರ ಜೊತೆ ಪ್ರೀತಿ ಇದೆಯಲ್ಲವೇ? ಬಾಪ್ ದಾದಾರವರು ಎಲ್ಲ ಮಕ್ಕಳು ಬ್ರಹ್ಮ ತಂದೆಯ ಸಮಾನರಾಗಬೇಕೆಂದು ತಿಳಿಯುತ್ತೇವೆ. ಬಾಬಾ ಬ್ರಹ್ಮರವರ ಮುಂದೆ ವಿರೋಧ ಉಂಟಾಗಲಿಲ್ಲವೇನೋ? ಮಾಯೆಯದೂ ಸಹ ವಿರೋಧವಿತ್ತೋ? ಆತ್ಮರದ್ದು ವಿರೋಧವಿತ್ತು. ಪ್ರಕೃತಿಯದ್ದೂ ಸಹ ವಿರೋಧವಿತ್ತು. ಆದರೆ ಬ್ರಹ್ಮ ತಂದೆಯು ತನ್ನ ಸ್ಥಿತಿಯನ್ನು ಬಿಡಲಿಲ್ಲವಲ್ಲವೇ? ಆಗ ಸೂಕ್ಷ್ಮ ದೇವತೆಯಾದರಲ್ಲವೇ? ಅಂದಾಗ ಈಗ ಒಬ್ಬರಿಗೊಬ್ಬರು ತಮ್ಮನ್ನು ಸೂಕ್ಷ್ಮ ದೇವತೆಗಳೆಂದು ತಿಳಿದು ನಡೆಯಿರಿ. ನಾನು ಸೂಕ್ಷ್ಮ ದೇವತೆಯಾಗಿದ್ದೇನೆ. ಎಲ್ಲರೂ ಸೂಕ್ಷ್ಮ ದೇವತೆಯಾಗಿದ್ದಾರೆ. ಹಳೆಯ ಸಂಸ್ಕಾರ, ಹಳೆಯ ಜಗತ್ತಿನೊಂದಿಗೆ ನನ್ನದ್ಯಾವುದೇ ಸಂಬಂಧವಿಲ್ಲ. ಈ ಬ್ರಾಹ್ಮಣರ ಜೊತೆಯೂ ಯಾವುದೇ ಸಂಬಂಧವಿಲ್ಲ. ಇವರು ಸೂಕ್ಷ್ಮ ದೇವತೆ, ಇವರು ಸೂಕ್ಷ್ಮ ದೇವತೆ, ಇವರು ಸೂಕ್ಷ್ಮ ದೇವತೆ. ಇದೇ ದೃಷ್ಟಿಯಿಂದ ನೋಡಿ. ಈ ವಾತಾವರಣವನ್ನು ಹರಡಿ. ಒಳ್ಳೆಯದು. ಈಗ 1 ನಿಮಿಷ ಇಂತಹ ಸರ್ವಶಕ್ತಿಗಳಿಂದ ಸಂಪನ್ನರಾಗಿ ವಿಶ್ವದ ಸರ್ವ ಆತ್ಮಗಳಿಗೆ ಕಿರಣಗಳನ್ನು ಹರಡಿ. ಇದರಿಂದ 4 ಕಡೆ ತಮ್ಮ ಶಕ್ತಿಗಳ ಪ್ರಕಂಪನಗಳು ಇಡೀ ವಿಶ್ವದಲ್ಲಿ ಹರಡಲಿ. ಒಳ್ಳೆಯದು. 4 ಕಡೆಯ ಬ್ರಾಹ್ಮಣರಿಂದ ಫರಿಷ್ಠಾ ಮಕ್ಕಳಿಗೆ ಸದಾ ಸ್ವದರ್ಶನದ ಮೂಲಕ ಸ್ವಯಂ ಅನ್ನು ಪರಿಶೀಲನೆ ಮತ್ತು ಪರಿವರ್ತನೆ ಮಾಡಿಕೊಳ್ಳುವಂತಹ, ಬ್ರಹ್ಮ ತಂದೆಯನ್ನು ಫಾಲೋ ಮಾಡುವಂತಹ ಆಜ್ಞಾಕಾರಿ ಮಕ್ಕಳಿಗೆ ಸದಾ ಡಬಲ್ ಲೈಟ್ ಆಗಿ ಸೇವೆ ಮತ್ತು ಪುರುಷಾರ್ಥ ಮಾಡುವಂತಹ ಫರಿಷ್ಠಾ ಆತ್ಮಗಳಿಗೆ ಸದಾ ತಮ್ಮ ಸ್ಥಿತಿಯ ಪೊಸಿಷನ್ ಆಸನದಲ್ಲಿ ಸ್ಥಿತರಾಗಿ ವಿರೋಧವನ್ನು ಅಪೋಸಿಷನ್ ಸಮಾಪ್ತಿ ಮಾಡಿಕೊಳ್ಳುವಂತಹ ಮಾಸ್ಟರ್ ಸರ್ವಶಕ್ತಿವಂತ ಮಕ್ಕಳಿಗೆ ಸಂಗಮ ಯುಗದ ಪ್ರತ್ಯಕ್ಷ ಫಲವನ್ನು ಅನುಭವ ಮಾಡುವಂತಹ ತಂದೆಯ ಸಮೀಪ ಮಕ್ಕಳಿಗೆ ಬಾಪ್ ದಾದಾರವರ ನೆನಪು, ಪ್ರೀತಿ ಹಾಗೂ ನಮಸ್ತೆ. ವರದಾನ: ಪ್ರತ್ಯಕ್ಷತೆಯ ಸಮಯವನ್ನು ಸಮೀಪ ತರುವಂತಹ ಸದಾ ಶುಭಚಿಂತಕ ಮತ್ತು ಸ್ವಚಿಂತಕ ಭವ. ಸೇವೆಯಲ್ಲಿ ಸಫಲತೆಗೆ ಆಧಾರವಾಗಿದೆ ಶುಭಚಿಂತಕ ವೃತ್ತಿ. ಏಕೆಂದರೆ ತಮ್ಮ ವೃತ್ತಿ ಆತ್ಮಗಳಿಗೆ ಗ್ರಹಣ ಶಕ್ತಿ ಅಥವಾ ಜಿಜ್ಞಾಸೆಯನ್ನು ಹೆಚ್ಚಿಸುತ್ತದೆ. ಇದರಿಂದ ವಾಣಿಯ ಸೇವೆ ಸಹಜವಾಗಿ ಸಫಲವಾಗಿ ಬಿಡುವುದು ಮತ್ತು ಸ್ವಯಂನ ಪ್ರತಿ ಸ್ವಚಿಂತನೆ ಮಾಡುವಂತಹ ಸ್ವಚಿಂತಕ ಆತ್ಮ ಸದಾ ಮಾಯಾ ಪ್ರೂಫ್ ಯಾರದೇ ಬಲಹೀನತೆಗಳನ್ನು ಗ್ರಹಣ ಮಾಡುವುದರಿಂದ ವ್ಯಕ್ತಿ ಮತ್ತು ವೈಭವದ ಆಕರ್ಷಣೆಯಿಂದ ಪ್ರೂಫ್ ಆಗಿರುತ್ತಾರೆ. ಆದ್ದರಿಂದ ಈ 2 ವರದಾನಗಳನ್ನು ನಿಮ್ಮ ಜೀವನದಲ್ಲಿ ಕಾರ್ಯರೂಪದಲ್ಲಿ ತನ್ನಿ. ಆಗ ಪ್ರತ್ಯಕ್ಷತೆಯ ಸಮಯ ಸಮೀಪ ಬರುವುದು. ಸ್ಲೋಗನ್: ತಮ್ಮ ಸಂಕಲ್ಪಗಳನ್ನು ಸಹ ಅರ್ಪಣೆ ಮಾಡಿದಾಗ ಸರ್ವ ಬಲಹೀನತೆಗಳು ಸ್ವತಃವಾಗಿ ದೂರವಾಗಿ ಬಿಡುವುದು. ಅವ್ಯಕ್ತ ಸೂಚನೆಗಳು: ಆತ್ಮಿಕ ಸ್ಥಿತಿಯಲ್ಲಿರುವಂತಹ ಅಭ್ಯಾಸ ಮಾಡಿ ಅಂತರ್ಮುಖಿಯಾಗಿರಿ. ಪರಮಾತ್ಮ ಪ್ರೀತಿಯ ಅನುಭವ ಮಾಡುವುದಕ್ಕಾಗಿ ಅಂತರ್ಮುಖಿಯಾಗಿ ಈ ದೇಹದಿಂದ ಭಿನ್ನ ದೇವಿ
ಆತ್ಮಿಕ ರೂಪದಲ್ಲಿ ಸ್ಥಿತರಾಗಿರುವ ಅಭ್ಯಾಸವನ್ನು ಹೆಚ್ಚು ಮಾಡಿಕೊಳ್ಳಿ. ಸದಾ ಅಂತರ್ಮುಖತೆಯ ಗುಹೆಯಲ್ಲಿ ಇರಿ. ಆಗ ಹಳೆಯ ಪ್ರಪಂಚದ ವಾತಾವರಣದಿಂದ ದೂರವಾಗುತ್ತಾ ಹೋಗುವಿರಿ. ವಾತಾವರಣದ ಪ್ರಭಾವದಲ್ಲಿ ಬರುವುದಿಲ್ಲ. ಒಳ್ಳೆಯದು. ಓಂ ಶಾಂತಿ.